ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಅದು ಬೀಟ್ರೋಟ್ ಪಲ್ಯ ಮಾಡ್ತೀನಿ, ಹಚ್ಚಿರೋದು ತುರಿದು ಮಾಡ್ತೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಕರಿಬೇವು, ಕಡಲೆಬೇಳೆ, 3 ಹಸಿಮೆಣಸಿನ್ಕಾಯಿ, ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ, ಕಾಯಿ ತುರಿ. ಇದನ್ನು ರುಬ್ಬಬೇಕು ಮಿಕ್ಸಿಲಿ. ಅದಾದಮೇಲೆ 2 ಸ್ಪೂನ್ ಸಾಂಬಾರು ಪೌಡ್ರು. ನಾನು ಎರಡೆರಡು ಇತ್ತು ಅಂತ ಹೇಳಿ ಬೀಟ್ರೋಟನ್ನು ಹಚ್ಬಿಟ್ಟೆ ಮಾಡ್ತಾಯಿದ್ದೀನಿ. ತುರಿದಿದ್ರೆ ಸಾಲ್ತಿರಲಿಲ್ಲ, ಹಾಗಾಗಿ ಆ ಥರನೂ ಮಾಡ್ತೀನಿ. ಇದು ರುಬ್ಬಿದ್ದೀನಿ, ಟೊಮೊಟೊ ಮತ್ತು ಕಾಯಿ. ಈಗ ಒಂದು ಬಾಣಲಿಗೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ದಾಯಿತು, ಕಡಲೆಬೇಳೆ ಹಾಕೋಣ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕಿದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಾದಮೇಲೆ ಬೀಟ್ರೋಟ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಹಾಕ್ಕೊಳ್ಳೋಣ, ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಸಾಲ್ಟ್ ಹಾಕಿ ಒಂದು ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಆಗಿಬಿಡೋಣ. ಓಕೆ, ಆಗಿದೆ. ರುಬ್ಬಿಟ್ಕೊಂಡಿರೋದು ಹಾಕೋಣ, ಸ್ವಲ್ಪ ಮಿಕ್ಸ್ ಮಾಡೋಣ. ಅದಾದಮೇಲೆ ಸಾಂಬಾರು ಪೌಡ್ರ್ ಹಾಕೋಣ. ಹಾಕಿದ್ಮೇಲೆ ನೀರು ಹಾಕಿ ಸ್ವಲ್ಪ ಅದನ್ನು ಬೇಯೋಕೆ ಬಿಡೋಣ. ಓಕೆ, ಬೆಂದಿದೆ. ಇನ್ನೊಂದು ಸಲ ಮುಚ್ಚಳ ಮುಚ್ಚಿ ಇಡೋಣ. ಇವಾಗ ಸ್ವಲ್ಪ ಸಾಲ್ಟ್ ನೋಡಿಬಿಟ್ಟು ಮತ್ತೆ ಇನ್ನೊಂದು 5 ನಿಮಿಷ ಬೇಯಲಿ. ಅದು ಮುಚ್ಚೋಣ. ಓಕೆ ಆಗಿದೆ, ಆಫ್ ಮಾಡೋಣ. ಈ ಥರ ಇದನ್ನು ಬಿಸಿ ಬಿಸಿ ಚಪಾತಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಧನ್ಯವಾದಗಳು.